ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ತಾನೇ ಇದ್ಬಿಟ್ಟು ದೇವರು ಕೈ ಮುಗಿದು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದೆ ಬಂದೆ. ಅಷ್ಟರಲ್ಲಿ ನಮ್ಮ ಮನೇಲಿ ಕುಕ್ಕರ್ ಇಟ್ಟಿದ್ರು. ಆಮೇಲೆ ತಲೆನೋವು ಅಂತಂದು ಎದ್ಬಿಟ್ಟು ಮಲ್ಕೊಂಡ್ರು. ಕುಕ್ಕರ್ ಇಟ್ಟೋಗಿ ಅಂದರೆ ಸೊಪ್ಪು ಸಾಂಬಾರಿಗೆ ಸೊಪ್ಪು ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಸೊಪ್ಪು ತಗೊಬಂದಿದ್ದೆ. ರಾತ್ರಿಯೇ ಸ್ವಲ್ಪ ಬೇರೆಯವರು ಸೊಪ್ಪು ಕೊಟ್ಟಿದ್ರಲ್ಲ, ಅದನ್ನ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಇವತ್ತು ತರಕಾರಿ ತರೋಕ್ಕೆ ಹೋಗಬೇಕು. ಅದರಿಂದ ಬೆಳಿಗ್ಗೆನೇ ಹೋದರೆ ತರಕಾರಿ ಫ್ರೆಶ್ ಆಗಿರುತ್ತೆ ಅಂತಂದಷ್ಟೇ. ಅಂದರೆ ಸೊಪ್ಪು ಆಗಲಿ ತರಕಾರಿ ಆಗಲಿ ಫ್ರೆಶ್ಶಾಗಿ ಸಿಗುತ್ತೆ. ಹಾಗೆ ಹಣ್ಣು ಅಷ್ಟೇ ಚೆನ್ನಾಗಿರುತ್ತೆ. ಅದರಿಂದ ಇವಾಗ ಬೇಗ ಕೆಲಸ ಮಾಡಿಕೊಂಡು ತರಕಾರಿ ತರೋಣ ಅಂದ್ಕೊಂಡು ಇವಾಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ ಸೊಪ್ಪು ಸಾಂಬಾರಿಗೆ ಎಲ್ಲ ಹೆಚ್ಚಿಟ್ಕೊಂಡು. ಹಾಗೆ ಹೊಸ್ದಾಗಿ ನೋಡೋರು ಫಾಲೋ ಮಾಡ್ಕೊಂಡು ನೋಡಿ. ನಮ್ಮವರೇ ನಮಗೆ ಶತ್ರುಗಳು ಅಂತಾರಲ್ಲ, ಆ ಥರ ನಮ್ಮವ್ರು ನಮಗೆ ಆಗಲ್ಲ, ಬೇರೆ ಎಲ್ಲೂ ಇರಲ್ಲ. ಅದೇನೋ ಒಂದು ಗಾದೆ ಮಾತೇಳ್ತಾರೆ, ದುಶ್ಮನ್ ಕಹ ಹೇ ಅಂದರೆ ಬಗಲ್ ಮೇ ಹೇ ಅಂತ. ಹಾಗೆ ನಮ್ಮ ಶತ್ರುಗಳು ಎಲ್ಲೂ ಇರಲ್ಲ, ನಮ್ಮಲ್ಲೇ ಇರ್ತಾರೆ. ಎಷ್ಟು ಜನ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಫ್ರೆಂಡ್ಸಲ್ಲಿ, ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇ, ಹಂಗೆ ನಮ್ಮ ಫ್ಯಾಮಿಲಿಯಲ್ಲೇ ನನಗೆ ಯಾರೂ ಸಪೋರ್ಟ್ ಮಾಡಲ್ಲ. ಯಾರನ್ನೂ ಕೇಳೋದು ಇಲ್ಲ ನನಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ ಆನ್ ಮಾಡಿ ಅಂತ. ಅಂದರೆ ಅವರಿಷ್ಟ. ನಾನು ಯಾರನ್ನೂ ನನ್ನ ವೀಡಿಯೋಸ್ಗಾಗಲಿ ಯಾರನ್ನೂ ನೋಡಿರ್ಬೋದು, ಯಾರನ್ನೂ ಇನ್ಕ್ಲೂಡಿಂಗ್ ಮಾಡಲ್ಲ. ಇವ್ರು ನಮ್ಮ ಫ್ರೆಂಡು ಇವರು ಅಂತ ಅವರಿಷ್ಟ ಇದ್ದರೆ ಅದು ನಾನು ಇನ್ಕ್ಲೂಡಿಂಗ್ ಮಾಡೋದು. ಸುಮ್ಮನೆ ಎಲ್ಲ ವೀಡಿಯೋದಲ್ಲೆಲ್ಲ ತೋರ್ಸೋಕ್ಕೆ ಹೋಗಲ್ಲ. ಮತ್ತು ನೀವು ಕ್ವೆಶ್ಚನ್ ಕೇಳ್ತೀರಿ, ಇವ್ರು ಯಾರೋ ಅವ್ರು ಯಾರೋ ಅಂತ. ಅದರಿಂದ ನಾನು ಏನು ಯಾರನ್ನೂ ಅಂದರೆ ಅವರಿರೋವಾಗ ನಾನು ವೀಡಿಯೋಸೇ ಏನೂ ಮಾಡ್ಕೊತ ಹೋಗಲ್ಲ. ಹೇಳ್ಬೇಕು ಅಂದರೆ ನಮ್ಮ ಮನೆಯಲ್ಲಿರೋರೇ ನನಗೆ ಸಪೋರ್ಟ್ ಮಾಡಲ್ಲ ಅಂದಮೇಲೆ ನಾನು ಬೇರೆಯವ್ರನ್ನೇ ಯಾಕೆ ಸಪೋರ್ಟ್ ಮಾಡಲ್ಲ ಅಂತ ಬೈಕೊಳ್ಳೋದಾಗಲಿ ಮತ್ತೊಂದಾಗಲಿ ಮಾಡಬೇಕಲ್ವ. ನಮ್ಮವ್ರು ನಮಗೆ ಆಗಲ್ಲ ಅಂದರೆ ಬೇರೆಯವ್ರನ್ನ ಯಾಕೆ? ನಮ್ಮ ಮನೆಯಲ್ಲಿರೋರೇ, ನಮ್ಮ ಜೊತೆಯಲ್ಲಿರೋರೇ ಸಪೋರ್ಟ್ ಮಾಡಲ್ಲ ಅಂದರೆ ಬೇರೆಯವ್ರನ್ನ ಯಾಕೆ ಅವ್ರು ಸಪೋರ್ಟ್ ಮಾಡಲ್ಲ ಇವ್ರು ಸಪೋರ್ಟ್ ಮಾಡಲ್ಲ ಅಂತಂದು ಹೇಳಬೇಕು? ಆದ್ದರಿಂದ ನಾನು ಯಾರನ್ನೂ ಬೈಕೊಳ್ಳೋದಿಲ್ಲ, ನನ್ನ ವೀಡಿಯೋಸ್ ನೋಡಿ ಅಂತ ಹೇಳಲ್ಲ. ನಾನು ಏನು ಮಾಡಬೇಕೋ ದೇವ್ರಿಚ್ಛೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಮಾಡೋಷ್ಟು ವೀಡಿಯೋಸ್ ಮಾಡ್ತೀನಿ. ಸಕ್ಸಸ್ಸನ್ನಾಗಲಿ ತೇಲಿ ಮುಳುಗೋದಾದರೆ ಮುಳುಗಲಿ ಅಂದ್ಕೊಂಡು ನಾನು ಎಫರ್ಟ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಏನಾದರೂ ವೀಡಿಯೋಸಲ್ಲಿ ವಾಯ್ಸ್ ಓವರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಈ ಥರ ಇದೆ ಅಂತ ನೋಡೋರಾದರೆ ಕಮೆಂಟ್ ಹಾಕಿ. ನೋಡಿ, ನಾನು ಇವಾಗ ತರಕಾರಿ ಮತ್ತು ಕ್ಯಾರೆಟು ಹಂಗೆ ಹಣ್ಣು ಎಲ್ಲ ಕಟ್ ಮಾಡಿ ಬಾಕ್ಸಿಗೆ ಹಾಕಿದ್ದಾಯಿತು. ನಾನು ಹೋದ್ಮೇಲೆ ಅವನು ಚಾಕು ತಗೊಂಡು ಕಟ್ ಮಾಡ್ಕೊಂಡು ತಿಂತಾಯಿದ್ದಾನೆ. ಸರಿ ಅಂತಂದೇಳಿ ಕುಕ್ಕರ್ ವಿಷಲ್ ಬಂದಿದ್ದಾಯಿತು, ತೆಗೆದುಬಿಟ್ಟು ಇಟ್ಟೆ. ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ಒಗ್ಗರಣೆ ಕೊಡೋಣ ಅಂತಂದೇಳಿ ಅವನು ತಿಂದ್ಬಿಟ್ಟು ಹೋದನು. ನಾನು ಒಂದು ಸ್ವಲ್ಪ ಕೆಲಸಗಳಿರ್ತಲ್ಲ ಜೊತೆಯಲ್ಲೇ ಬೇಗ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆನೇ ಏನು ರಾತ್ರಿ ಪಾತ್ರೆ ತೊಳೆದಿರ್ತೀನೋ ಅವೆಲ್ಲ ದಬ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಆವಾಗಲೇ ಅಡುಗೆ ಮಾಡ್ಕೊತಾನೆ ಏನು ಗಲೀಜು ಮಾಡ್ಕೊಂಡಿದ್ದೀನಿ. ತರಕಾರಿ ಕಟ್ ಮಾಡೋದಾಗಿರ್ಬೋದು, ಏನಾದರೂ ಕಟ್ ಮಾಡೋಕ್ಕೆ ತೊಳೆಯೋಕ್ಕೆ ಏನೇನು ಪಾತ್ರೆಗಳು ಯೂಸ್ ಮಾಡ್ಕೊಂಡಿರ್ತೀನಿ ಅವಾಗೆ ತೊಳ್ದು ಹಾಕ್ಬಿಡ್ತೀನಿ. ಹಾಗಾದರೆ ಪಾತ್ರೆ ತೊಳೆಯೋ ನೆಸೆಸಿಟಿನೇ ಇರೋಲ್ಲ. ಇವಾಗ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ಎತ್ಕೊಬಂದು ಇಟ್ಟಿದ್ದೀನಿ. ಇವ್ರು ನೋಡಿರಿ ಯಾವ ಥರ ಆಟ ಆಡ್ತಿದ್ದಾರೆ ಅಂತ. ಇವಾಗ ಬಂದುಬಿಟ್ಟು ಅವ್ರನ್ನಿಬ್ರು ಓಡಿಸಿ ನಾನು ತರಕಾರಿ ಎಲ್ಲ ಹಾಕಿಟ್ಕೋಬೇಕಂತಂದು ಬಾಕ್ಸೆಲ್ಲ ಎತ್ಕೊಂಡು ಬಂದು ಇಟ್ಕೊಂಡೆ. ಅವು ಉದ್ದದ ಬಾಕ್ಸ್ ಇದ್ದಾವಲ್ಲ, ಮೀಶೋದಲ್ಲಿ ತಗೊಂಡಿದ್ದು. ಇನ್ನು ತಗೊಂಡು 2-3 ವರ್ಷ ಅಲ್ಲ, ಒಂದು 5 ವರ್ಷ ಆಯ್ತೆ ನಾವು ಆ ಬಾಕ್ಸ್ ತಗೊಂಡು. ಈ ದೊಡ್ಡ ಬಾಕ್ಸ್ ಇದ್ದಾವಲ್ಲ, ಇದು ಮಾಲಲ್ಲಿ ತಗೊಂಡಿರೋದು. ಕಾಮನಾಗಿ ನೋಡೇ ಇರ್ತೀರ, ಮಾಲ್ಗಳಲ್ಲಿ ಇದ್ದೇ ಇರ್ತವೆ. ಅವು ಮಾತ್ರ ಚಿಕ್ಕ ಬಾಕ್ಸ್ ಎಲ್ಲ ಮೀಶೋದಲ್ಲಿ ತಗೊಂಡೆ. ಇವಾಗೆಲ್ಲ ಸೊಪ್ಪನ್ನು ಬಿಡಿಸಿ ಎಲ್ಲ ಹಾಕ್ಕೊತಾ ಇದ್ದೀನಿ. ತರಕಾರಿ ಆಮೇಲೆ ಸೊಪ್ಪು ಎಲ್ಲ. ಇವಾಗ ನಾವು ಒಂದು ಮನೆಗೆ ಹೋಗ್ತೀವಿ ಅಂದರೆ ನಮ್ಮನ್ನು ನೋಡಿ ಒಬ್ಬರು ಖುಷಿ ಪಡಬೇಕು. ಇಲ್ಲ ಬಂದಿರೋ ಖುಷಿ ನಮಗೂ ಇರಬೇಕು. ಅಂದರೆ ಅವ್ರು ಬರ್ತಿದ್ದಾರೆ ಅಂದರೆ ನಮಗೂ ಖುಷಿ ಆಗಬೇಕು, ಹೋಗ್ತಿದ್ದೀವಿ ಅಂತ ಅವ್ರಿಗೂ ಖುಷಿ ಇರಬೇಕು, ಆ ಥರ ಇರಬೇಕು. ಆದ್ದರಿಂದ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಊರಲ್ಲಿ ಹೋದರೆ ಯಾರನ್ನೂ ವೀಡಿಯೋ ನೋಡಿ ಅದು ನೋಡಿ ಅಂತಲೂ ಹೇಳೋಕ್ಕೋಗಲ್ಲ, ಈ ಥರ ಆ ಥರ ಅಂತಲೂ ಹೇಳೋಕ್ಕೋಗಲ್ಲ. ಕೆಲವು ಜನ ಆಡ್ಕೊತಾರೆ, ಅಯ್ಯೋ ವ್ಯೂಸ್ ಇಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಮಾಡ್ಕೊತಾಳೆ. ಟೈಮ್ ಪಾಸಿಗೆ ಬಿಡ್ರಿ, ನನಗೇನು ಕೆಲಸ ಇಲ್ಲ. ಮಧ್ಯಾಹ್ನ ಟೈಮ್ ಏನೂ ಕೆಲಸ ಇರೋಲ್ಲ. ಆ ಟೈಮಲ್ಲಿ ವಾಯ್ಸ್ ಓವರ್ ಕೊಟ್ಕೊಂಡು ಇದು ಮಾಡ್ಕೊತೀನಿ ಅಷ್ಟೇ. ಏನು ಕೆಲಸನೇ ಇರೋಲ್ಲ. ಮಕ್ಕಳು ನೋಡ್ಕೊಳೋದು, ಅವರು ಯೋಗಕ್ಷೇಮ ನೋಡ್ಕೊಳ್ಳೋದು, ಸ್ಕೂಲಿಗೆ ರೆಡಿ ಮಾಡೋದು, ಬಿಟ್ಟು ಬರೋದು. ಮಧ್ಯಾಹ್ನ ಒಂದು 11-12 ಗಂಟೆಗೆಲ್ಲ ಮುಗಿದೋಗ್ಬಿಡುತ್ತೆ ನನ್ನ ಕೆಲಸ. 12 ಗಂಟೆಯಿಂದ
ಮತ್ತು 3 ಗಂಟೆವರೆಗೂ ಏನೂ ಕೆಲಸ ಇರೋಲ್ಲ ಆ ಟೈಮಲ್ಲಿ ವಾಯ್ಸ್ ಓವರ್ ಕುಟ್ಕೊಂಡು ಈ ವಿಡಿಯೋ ಮಾಡ್ಕೊಂಡಿರ್ತೀನಿ ಅಷ್ಟೇ, ಇನ್ನೇನಿಲ್ಲ ಅಲ್ವಾ. ಏನಾದರೂ ಕಷ್ಟ ಬೀಳ್ತಿದ್ದೀನ ಅಂದರೆ ವೀಡಿಯೋಸಲ್ಲಿ ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ, ಅಂದರೆ ಆರಾಮಾಗೇ ಇರ್ತೀನಿ, ವೀಡಿಯೋಸ್ ಮಾಡ್ಕೊಂಡಿರ್ತೀನಿ. ಮಾಡೋಕ್ಕೆ ಶೋಕಿಗೆ ಮಾಡ್ಕೊತಾಳೆ ಆ ಥರ ಈ ಥರ ಅಂತಂದು ದುಡ್ಡು ಬರೋಲ್ಲ ಏನು ಬರೋಲ್ಲ, ಅದಕ್ಕೆ ಯಾಕೆ ಮಾಡಬೇಕು. ಅದಕ್ಕೂ ದುಡ್ಡು ಬರೋಕ್ಕೆ ಒಂದು ಪ್ರೋಸೆಸ್ ಅಂತ ಇರುತ್ತೆ. ಆ ಪ್ರೋಸೆಸ್ ಆದ್ರೇ ಯೂಟ್ಯೂಬ್ ಮಾಡೋರಿಗೆ ಅದೆಲ್ಲ ಗೊತ್ತಿರುತ್ತೆ ಏನು ಪ್ರೋಸೆಸ್ ಅಂತ. ಸರ್ಚ್ ಮಾಡಿ ಬೇಕಿದ್ರೆ ಯೂಟ್ಯೂಬ್ ಪೇಮೆಂಟ್ ಬರಬೇಕಂದ್ರೆ ಏನು ಮಾಡಬೇಕು ಅಂತ, ಅದೆಲ್ಲ ಆಗಿದ್ದರೆ ಮಾತ್ರ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ. ಅದರಲ್ಲಿ ನನ್ನ 5 ಸ್ಟೆಪ್ಪಲ್ಲಿ ಒಂದು ಸ್ಟೆಪ್ ಮಾತ್ರ ಪಾಸ್ ಆಗಿದೆ, ಅಂದರೆ ಸಬ್ಸ್ಕ್ರೈಬರ್ದ್ರಲ್ಲಿ. ವಾಚ್ ಅವರ್ ಇನ್ನೂ ಆಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದು ಯಾವತ್ತು ಕಂಪ್ಲೀಟ್ ಆಗುತ್ತೋ ಅವತ್ತು ಗೂಗಲ್ ಪಿನ್ ಬರುತ್ತೆ, ಅಲ್ಲಿಂದ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಜನನ ನೋಡಿ ಅಂತಂದು ಹೇಳೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ. ನಮ್ಮ ಹಣೆ ಬರ್ದಿಲ್ಲ ಅಂದ್ಕೋಬೇಕು, ಸುಮ್ಮನೆ ಇರಬೇಕು ಅಷ್ಟೇ. ಒಂದು ಹೆಣ್ಮಗು ಮನೇಲೇ ಏನೋ ಒಂದು ಕೆಲಸ ಮಾಡ್ತಿದೆ, ಏನೋ ಒಂದು ಅಂದರೆ ಅರ್ನಿಂಗು ಏನೋ ಒಂದು ಮಾಡುತ್ತೆ ಅಂದರೆ ಯಾರೂ ಸೇರ್ಸೋಕ್ಕೋಗಲ್ಲ, ಅದಕ್ಕೆ ಯಾರೂ ಸಪೋರ್ಟ್ ಮಾಡಲ್ಲ. ಇವಾಗ ಅವರೆಲ್ಲ ಆಟ ಆಡ್ಕೊಂಡು ಹೋದ್ರು, ಆ ಕಡೆ ಸ್ವಲ್ಪ ಸಾಂಬಾರು ಆಗಿತ್ತು, ಮುದ್ದೆ ಲಾಸ್ಟಿಗೆ ಮಾಡೋಣ ಅಂದ್ಕೊಂಡೆ. ಅದರಿಂದ ಲಾಸ್ಟಿಗೆ ಅಂದರೆ ಬೇಗ ತಿನ್ನಲ್ಲ ಸಂಡೇ, ಆದ್ದರಿಂದ ಆಮೇಲೆ ಮಾಡಿದ್ರೆ ಆಯಿತು ಅಂತಂದೇಳಿ ಮಾತಾಡ್ಕೊತ ಇವಾಗ ಅವ್ರಿಗೆ ಹೇಳ್ತಾ ಇದ್ದೆ, ಆಟ ಆಡೋಕ್ಕೆ ಹೋದರೆ ಕ್ಲೀನಾಗಿ ಹೋಗಿ ಬರ್ರಿ, ಕಿತ್ತಾಡೋದು ಅದೆಲ್ಲ ಮಾಡಬೇಡ್ರಿ ಅಂತಂದು ಹೇಳ್ತಾಯಿದ್ದೆ. ಸರಿ ಮಮ್ಮಿ ಅಂತ ಅವರು ಹೇಳ್ತಾಯಿದ್ರು. ಅವ್ನು ಬಿಸಿನೀರು ಬಾಟ್ಲು ತಂದು ಕೊಟ್ಟೆ, ಕುಡಿದ್ಬಿಟ್ಟು ಅಲ್ಲೇ ಇಟ್ಟು ಅವನು ಹೊರಟ್ನು. ಎತ್ತಿಟ್ಟು ಹೋಗಪ್ಪ ಅಂತಂದೆ, ಸರಿ ಅಂತಂದು ಎತ್ತಿಟ್ಟು ಅವನು ಹೊರಟ್ನು. ನನಗೊಬ್ಬಳೇ ಕೆಲಸ ಮಾಡೋವಾಗ ನನಗೇನೋ ಗೊತ್ತಿಲ್ಲ, ನನಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಫೀಲೇ ಬರಬಾರ್ದು ಅಂದರೆ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾ ಹೋಗ್ತೀನಿ. ಇವಾಗ ಸಾಂಗ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಮೊಬೈಲಲ್ಲಿ. ನಮ್ಮ ಮನೆಯವ್ರು ಇನ್ನೂ ಮಲ್ಕೊಂಡಿದ್ರು, ಅವರು ಸಂಡೇ ಎದ್ದೇಳೋದೇ 8-9 ಗಂಟೆಗೆ, ಆದ್ದರಿಂದ ಫ್ರೀಯಾಗಿ ಮಲ್ಕೊಂಡ್ಲಿ ಅಂತಂದು ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಅದು ಬೇರೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಿಗ್ಗೆ ತಾನೇ ಬಂದರು. ಅವ್ರು ಬಂದ ಮೇಲೆ ನಾನು ತರಕಾರಿ ತರೋಕ್ಕೆ ಹೋಗಿರೋದು. ಆದ್ದರಿಂದ ಇವಾಗ ಬೇಗ ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೀನಿ. ನಮ್ಮ ಹೆಣ್ಮಕ್ಳ ಜೀವನ ಹೆಂಗಪ್ಪ ಅಂದರೆ ಆಲ್ಮೋಸ್ಟ್ 90% ಗಂಡನ ಜೊತೆ ಹೇಗಿರ್ತಾರೆ ಅಂದರೆ ಹೊಂದಾಣಿಕೆಯಿಂದ ಇರೋರು 10% ಇದ್ದರೆ, ಇನ್ನು 90% ಗಂಡ ಹೆಂಡತಿ ದೂರ ಆದರೆ ಮಕ್ಕಳು ಹೇಗೆ, ಮಕ್ಕಳ ಭವಿಷ್ಯ ಹೇಗೆ, ಆಡ್ಕೊಳ್ಳೋರು ಹೇಗೆ, ತಂದೆ ತಾಯಿ ಯಾರೂ ನೋಡ್ಕೊಳ್ಳೋರ, ನಮ್ಗೆ ಯಾರೂ ಆಸರೆ ಇಲ್ಲ, ಗಂಡ ಬಿಟ್ಟರೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಇದರಲ್ಲಿ ಹೆಣ್ಮಕ್ಳು ಕಷ್ಟನೋ ಸುಖನೋ ಹೊಂದ್ಕೊಂಡು ಹೋಗ್ತೀವಿ. ಪ್ಲೀಸ್ ಈ ಮಾತು ಕೆಲವು ಹೆಣ್ಮಕ್ಳಿಗೆ ಮಾತ್ರ ಇವಾಗ ಸಾಂಗ್ ಹಾಕ್ಕೊಂಡು ಇಟ್ಟಿದ್ದೀನಿ. ಇವರು ತರಲೆ ಮಾಡೋಷ್ಟು ಮಾಡ್ತಾಯಿದ್ದಾರೆ. ಕೆಲವು ಹೆಣ್ಮಕ್ಳಿಗೆ ಹೇಳೋದು, ಕೆಲವು ಗಂಡು ಮಕ್ಳು ಹಾಗೇ ಇರ್ತಾರೆ, ಕೆಲವು ಹೆಣ್ಮಕ್ಳು ಹಾಗೇ ಇರ್ತಾರೆ. ಹೆಣ್ಮಕ್ಳದ್ದೇ ತಪ್ಪು, ಗಂಡು ಮಕ್ಳದ್ದೇ ತಪ್ಪು ಅಂತಂದು ಹೇಳ್ತಾ ಇಲ್ಲ, ಎರಡೂ ಕೈ ಜೋಡಿಸಿದ್ರೇ ಚಪ್ಪಾಳೆ ಆಗೋದು. ಆದ್ದರಿಂದ ಇವಾಗ ಬಡ ಹೆಣ್ಮಕ್ಳಿಗೂ ಶ್ರೀಮಂತ ಹೆಣ್ಮಕ್ಳಿಗೂ ಏನಪ್ಪ ಡಿಫ್ರೆಂಟ್ ಅಂದರೆ, ಶ್ರೀಮಂತ ಹೆಣ್ಮಕ್ಳಾದರೆ ದುಡ್ಡಿರೋ ಅಂಥವ್ರು, ಪಾಸ್ತಿ ಚೆನ್ನಾಗಿರೋ ಅಂಥವ್ರು, ಮತ್ತು ಅಣ್ಣ ತಮ್ಮ ಬಲ ಇರೋ ಅಂಥವ್ರು. ಅವ್ರು ಹೇಗೆ ಅಂದರೆ ಸ್ವಲ್ಪ ಹೊಡೆದ್ರೆ ಕಿತ್ತಾಡಿದ್ರೆ ಸಾಕು, ಡೈವರ್ಸ್ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಅದೇ ಬಡ ಹೆಣ್ಮಕ್ಳು ಹೊಡೆದ್ರೆ ಕಿತ್ತಾಡಿದರೆ ಏನಾದರೂ ಹೇಳಿದರೆ ಜಗಳ ಮಾಡಿದರೆ, ಬಿಡು ನನ್ನ ಗಂಡ ತಾನೇ, ಇವಾಗ ಜಗಳ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಡ್ಜಸ್ಟ್ ಆಗೋಕ್ಕೆ ಹೋಗ್ತೀನಿ, ನನ್ನ ಗಂಡ ನನ್ನ ನೋಡಿದೆ, ಬೇರೆ ಯಾರು ನೋಡಿಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಂಡಿರೋರು ಇರ್ತಾರೆ, ಹೋಗೋರು ಹೋಗ್ತಾರೆ. ಎಲ್ಲದಕ್ಕೂ ಫೈನಾನ್ಷಿಯಲಿ ಸಪೋರ್ಟ್ ಇದ್ದರೆ ಮಾತ್ರ ಬಿಟ್ಟೋಗೋ ಮನಸ್ಸು ಮಾಡ್ತಾರೆ. ಫೈನಾನ್ಷಿಯಲಿ ಯಾರೂ ಸಪೋರ್ಟ್ ಮಾಡೋರಿಲ್ಲ ಅಂದರೆ ಅವ್ರು ಅಂದಂಗೆ ಅನಿಸ್ಕೊಂಡು ಅವರೇ ನಮಗೆ ದಿಕ್ಕು, ನಾವೇ ತಪ್ಪು ಮಾಡಲಿ, ಅವರೇ ತಪ್ಪು ಮಾಡಲಿ, ಅವ್ರಿಗೆ ನಾವು ನಮಗೆ ಅವರು ಅನ್ನೋ ಥರ ಅಡ್ಜಸ್ಟ್ ಮಾಡಿಕೊಂಡು ಬಡವ್ರು ಹೆಣ್ಮಕ್ಳು ಇರ್ತಾರಲ್ಲ ಅವರು ಹೋಗ್ತಾರೆ. ಹಾಗಂತ ನಿಮ್ಮ ಬಡತನದಿಂದ ಬಂದಿರೋ ನಿಮ್ಮ ಹೆಂಡ್ತಿನ ಜಾಸ್ತಿ ನೋಯ್ಸೋಕ್ಕೂ ಹೋಗಬೇಡ್ರಿ, ಜಾಸ್ತಿ ಆಳ್ಸೋಕ್ಕೂ ಹೋಗಬೇಡಿ. ಇದೊಂದು ರಿಕ್ವೆಸ್ಟು ಗಂಡು ಮಕ್ಕಳಲ್ಲಿ, ನಂದು ಚಿಕ್ಕ ರಿಕ್ವೆಸ್ಟ್ ಅಷ್ಟೇ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಜನ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದೇ ಇದರಿಂದ. ಫೈನಾನ್ಷಿಯಲಿ ಯಾರೂ ಸಪೋರ್ಟ್ ಮಾಡಿಲ್ಲ ಅಂತಂದು ಅವರಿಗೆ ಅವ್ರ ಜೀವನನ ಆಗಲಿ ಅವ್ರ ಮಕ್ಕಳ ಜೀವನನಾಗಲಿ ನಿಭಾಯಿಸ್ಕೊಂಡು ಹೋಗೋ ಅಷ್ಟು ಸಾಮರ್ಥ್ಯ ಇಲ್ಲ ಅಂದರೆ ಗಂಡ ಹೊಡೆದಂಗೆ ಹೊಡೆಸ್ಕೊಂಡು ಅವರೇ ದಿಕ್ಕು ಅಂತಂದು ಇರೋರು ಇರ್ತಾರೆ. ಅವರು ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರಿಗೆ ಒಂದು ಕೆಲಸ ಇದ್ದು ಅವರು
ಪರವಾಗಿಲ್ಲ, ನಾನು ಅರ್ನಿಂಗ್ಸ್ ಮಾಡ್ತೀನಿ, ನನ್ನ ಮಕ್ಕಳನ್ನ ನನ್ನ ಸಂಸಾರನ ತೂಗಿಸ್ಕೊಂಡು ಹೋಗ್ತೀನಿ ಅನ್ನೋ ಕೆಪಾಸಿಟಿ ಇರೋರು ಮತ್ತು ಫೈನಾನ್ಷಿಯಲಿ ಸಪೋರ್ಟ್ ಮಾಡೋರು ಇದ್ದರೆ ಮಾತ್ರ ನಿಮ್ಮಪ್ಪನ ಅಂದುಬಿಟ್ಟು ಕಿತ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇ ಡೈವರ್ಸ್ ನೋಟಿಸು ಕಳಿಸ್ತಾರೆ. ಇಷ್ಟೇ ಬಡ ಹೆಣ್ಮಕ್ಳಿಗೂ ಏನು ಶ್ರೀಮಂತ ಹೆಣ್ಮಕ್ಳಿಗೂ ಇರೋ ವ್ಯತ್ಯಾಸ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ, ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಹೋಗಬೇಕು. ಇವಾಗ ಗಂಡ ಹೆಂಡತಿ ಅಂದರೆ ಪ್ರತಿಯೊಬ್ಬರು ಕಿತ್ತಾಡ್ತಾರೆ. ಏನು ರೋಡ್ ಸೈಡ್ ಶೆಡ್ಡಲ್ಲಿ ಜೀವನ ಮಾಡೋ ಗಂಡ ಹೆಂಡ್ತಿನೂ ಕಿತ್ತಾಡ್ತಾರೆ. ಇವಾಗ ಸೆಲೆಬ್ರಿಟಿಯಾಗಿ ಇವಾಗ ರಾಧಿಕಾ ಪಂಡಿತು ಮತ್ತು ಯಶು ಅವರೂ ಕಿತ್ತಾಡ್ತಾರೆ. ಅಂದರೆ ಎಕ್ಸಾಂಪಲ್ ಇಡ್ತಾ ಇರೋದು, ಶ್ರೀಮಂತರು ಕಿತ್ತಾಡ್ತಾರೆ, ಬಡವರು ಕಿತ್ತಾಡ್ತಾರೆ. ಅದರಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ಇರಬೇಕು. ಅದು ಬಡವರಲ್ಲಿ ಜಾಸ್ತಿ ಇರುತ್ತೆ. ನಮಗೆ ಅರ್ಧಕ್ಕಿಲ್ಲ, ಯಾರೂ ಸೇರಿಸಲ್ಲ, ಆಡ್ಕೊಳ್ಳೋರು ಜಾಸ್ತಿ, ಬೈಕೊಳ್ಳೋರು ಜಾಸ್ತಿ, ನಮ್ಮ ತಂದೆ ತಾಯಿ ಮರ್ಯಾದೆ ಕೊಡೋಲ್ಲ, ನನ್ನ ಮಕ್ಕಳು ಬೀದಿ ಪಾಲಾಗ್ತಾರೆ ಅಂತಂದೇಳಿ ಬಡವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಹಾಗಂತ ಅವ್ರಿಗೆ ಬದುಕೋ ಅರ್ಹತೆ ಇಲ್ಲ ಅಂತಲ್ಲ. ಯಾವುದೇ ಆಗಲಿ ಇಬ್ಬರದು ತಪ್ಪಿದ್ದಾಗ ಒಬ್ಬರೊಬ್ಬರು ಅಡ್ಜಸ್ಟ್ ಮಾಡ್ಕೋಬೇಕು. ಕಿತ್ತೋಡೋ ಟೈಮ್ ಕಿತ್ತಾಡಬೇಕು, ನೆಕ್ಸ್ಟ್ ಡೇ ಅದನ್ನ ಮರೆತು ಬಿಡಬೇಕು. ಯಾವುದೇ ಒಂದು ಜಗಳ ಆಗಲಿ ಮುಂದುವರಿಸ್ತಾ ಹೋಗಬಾರ್ದು. ಇವಾಗ ಸಿಟ್ಟಿದೆಯಾ, ಬೆಳಗ್ಗೆ ಕಿತ್ತಾಡಿದ್ದೀರಾ, ಮಧ್ಯಾಹ್ನವರೆಗಷ್ಟೇ, ಅದು ಸಾಯಂಕಾಲ ಅಪ್ಲೋಡ್ ಆಗಬಾರ್ದು. ಸಾಯಂಕಾಲ ಕಿತ್ತಾಡಿದ್ದೀರಾ, ಬೆಳಿಗ್ಗೆ ನಾರ್ಮಲಾಗಿ ಇದ್ದು ಬಿಡಬೇಕು. ಅದು ಒಂದು ಏನೇ ತಪ್ಪಾಗಿರಲಿ, ಎಂಥ ಸಮಸ್ಯೆ ಆಗಿರಲಿ, ಸಮಾಧಾನವಾಗಿ ಈ ಕೋಪ ಅನ್ನೋದು ಅವ್ರಿಗೂ ಬರುತ್ತೆ. ಜಗಳ ಮಾಡುವಾಗ ಇಬ್ಬರಿಗೂ ಅಷ್ಟೇ ಬರುತ್ತೆ. ಒಬ್ರು ಕಡಿಮೆ ಒಬ್ರಿಗೆ ಜಾಸ್ತಿ ಅಂತಲ್ಲ. ಜಗಳಕ್ಕೆ ನಿಂತಾಗಲ್ಲ ಯಾರಿಗೂ ಕಡಿಮೆ ಇರಲ್ಲ. ಏನು ಮಾಡೋಕ್ಕಾಗಲ್ಲ, ಕಿತ್ತಾಡೋ ಟೈಮಿಗೆ ಕಿತ್ತಾಡ್ಬಿಟ್ಟು ಆಮೇಲೆ ಅದನ್ನ ಮರ್ತು ಬಿಡಬೇಕು ಅಷ್ಟೇ, ಇನ್ನೇನು ಇರಲ್ಲ. ಅದೇ ಜೀವನ. ಹಂಗಂತ ಬಡವ್ರ ಹೆಣ್ಮಕ್ಳು ಅಂದರೆ ಯಾವ ಥರ ಬೇಕೋ ಆ ಥರ ನಡೆಸ್ಕೊಂಡು ಹೋಗೋದಲ್ಲ. ಇವಾಗ ಸಾದಾ ಸೀದಾ ಗಂಡ ಇದ್ರೂ ಅವನ ಹತ್ರನೂ ಜಗಳ ಮಾಡೋಕ್ಕೆ ಹೆಣ್ಮಕ್ಳು ಹೋಗಬಾರ್ದು. ಈ ಥರ ಅಂದ್ಕೊಂಡಿದ್ದೀನಿ. ನಿಮಗೆ ಆ ಥರ ಅನಿಸ್ತಾ ಗೊತ್ತಿಲ್ಲ. ಇವಾಗ ಸೊಪ್ಪೆಲ್ಲ ಸೋಸ್ಕೊಂಡು ಇಟ್ಕೊತಾ ಇದ್ದೀನಿ. ಇವತ್ತು ಭರ್ಜರಿ ಶಾಪಿಂಗು ವೆಜಿಟೇಬಲ್ಸ್ದು ನೋಡ್ತಾ ಇರ್ಬೋದು. 5 ಥರ ಸೊಪ್ಪು ತೊಗೊಬಂದಿದ್ದೀನಿ. ಒಂದು ಕ್ಯಾರೆಟು ಮತ್ತು ಆಲೂಗಡ್ಡೆ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇಷ್ಟು ತೊಗೊಬಂದೆ. ಬೀನ್ಸು ಕ್ಯಾರೆಟ್ ಇದ್ದು ಅದಕ್ಕೆ ಸ್ವಲ್ಪನೇ ಎತ್ಕೊಬಂದೆ. ಇವಾಗ ಎಲ್ಲದನ್ನು ಬಿಡಿಸಿದ್ದೆ ಆಯಿತು. ಕಟ್ಟಿಟ್ಬಿಟ್ಟು ಅದು ಏನು ವೇಸ್ಟ್ ಇರುತ್ತಲ್ಲ ಅದನ್ನು ಹಸುಗಳು ಕೊಟ್ಟು ಬರಬೇಕು. ಅದಕ್ಕೆ ಮಣ್ಣೆಲ್ಲ ತೆಗೆದುಬಿಟ್ಟು ಎತ್ತಿಡಬೇಕು. ಇನ್ನೂ ಒಂದೊಂದಾಗಿ ಹೊರಗೆ ಇವರು ಆಟ ಆಡ್ತಾ ಇದ್ರಲ್ಲ, ಏನು ಮಾಡ್ತಾರೆ ಅಂತ ಆಚೆ ಕಡೆ ಹೋಗಿ ನೋಡ್ತಾ ಇದ್ದೆ. ಒಂದು 10-15 ಜನ ಹುಡುಗರೆಲ್ಲ ಸೇರಿಕೊಂಡು ಸಂಡೇ ಅಲ್ಲದೆ ಆಟ ಆಡ್ಕೊಳ್ತಾ ಇದ್ದರು. ಸರಿ ಅಂತಂದು ಹೇಳ್ಬಿಟ್ಟು ಆಟ ಹೋಗ್ಕೊಳ್ರಿ ಅಂತಂದು ಹೇಳಿ ಮತ್ತೆ ನಾನು ಬಾಕ್ಸುಗಳೆಲ್ಲ ತುಂಬಿಟ್ಟಿದ್ದೇನೆ. ಅದು ಎತ್ತಿಡೋಣ ಫ್ರಿಜ್ಜಿಗೆ ನೀಟಾಗಿ ಅಂತಂದು ಬರ್ತಾಯಿದ್ದೆ. ಅಷ್ಟರಲ್ಲಿ ಕೋತಿಗಳು ಅಷ್ಟೊತ್ತಿಗೆ ಬರ್ತಾಯಿದ್ವು. ಬೇಗ ಬಂದಿರೋದಕ್ಕೆ ನನ್ನ ಬಾಕ್ಸಲ್ಲಿ ಏನೂ ಆಗಿಲ್ಲ. ಬಾಗಿಲ ಹತ್ರ ಬರೋಷ್ಟು ನಾನು ಕೋಲ್ ತಗೊಬಂದೆ, ಓಡೋಯ್ತು. ಇಲ್ಲಾಂದರೆ ಬಾಕ್ಸ್ ಹೇಳ್ಕೊಂಡು ಹೋಗ್ಬಿಡೋ ಕೋತಿಗಳು. ಆದಷ್ಟು ನಾನು ಯಾರ ಹತ್ರನೂ ಕೇಳೋಕ್ಕೆ ಹೋಗಲ್ಲ. ನನ್ನ ವೀಡಿಯೋಸ್ ಆನ್ ಮಾಡಿಬಿಡಿ, ನನ್ನ ವೀಡಿಯೋಸ್ ನೋಡಿ ಅಂತ. ಅದು ಕೇಳ್ತಾ ಇರೋದಂದರೆ ನಿಮ್ಮನ್ನು ಬಿಟ್ಟರೆ ನಾನು ಯಾರನ್ನೂ ಕೇಳಲ್ಲ. ಪ್ಲೀಸ್, ನಿಮ್ಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಪ್ಲೀಸ್ ವೀಡಿಯೋ ಆನ್ ಮಾಡಿಬಿಡಿ ಪ್ಲೀಸ್ ಅಂತಂದೇ ಹೇಳ್ತೀನಿ. ಯಾಕಂದರೆ ನನ್ನದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನಾಗ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ. ಇಲ್ಲ ಕಮೆಂಟ್ ಮಾಡಿ ಏನಾಗುತ್ತೆ ಅಂತಂದು ತಿಳಿಸ್ತೀನಿ. ಇಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೂ ಗೊತ್ತಾಗುತ್ತೆ ವಾಚ್ ಅವರ್ ಯಾಕೆ ಇಂಪಾರ್ಟೆಂಟ್ ಅಂತ. ಆದ್ದರಿಂದ ನೀವು ವೀಡಿಯೋಸ್ ಆನ್ ಮಾಡಿಬಿಡಿ ಅಂತಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ನಮ್ಮ ಸಂಬಂಧಿಕರಲ್ಲಾಗಲಿ ಫ್ರೆಂಡ್ ಸರ್ಕಲ್ಲಾಗಲಿ ಯಾರ ಹತ್ರನೂ ಕೇಳ್ಕೊಂಡಿಲ್ಲ, ಕೇಳೋದು ಇಲ್ಲ. ಕೇಳ್ಕೊಂಡ್ರೆ ಆವಾಗಲೇ ಹೇಳ್ದಾಗೆ ಯಾವ ಥರ ಹಾಕ್ಕೊಳ್ತಾರೆ, ಯಾವ ಥರ ಹಿಂದ್ಗಡೆ ಮಾತಾಡ್ತಾರೆ ಅಂತ ಗೊತ್ತು ನನಗೆ. ಆದ್ದರಿಂದ ಅವ್ರಿಗೇನು ಹೇಳೋಕ್ಕೂ ಹೋಗಲ್ಲ, ಕೇಳೋಕ್ಕೂ ಹೋಗಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಮನೆಯವ್ರಿಗೆ ಹೇಳಲ್ಲ. ನಮ್ಮ ಮನೆಯಲ್ಲಿ ಮೊಬೈಲ್ ಇರುತ್ತಲ್ಲ, ವೀಡಿಯೋಸ್ ಆನ್ ಮಾಡಿಬಿಡಿ ಅಂತ ನಮ್ಮ ಮನೆಯವ್ರಿಗೆ ಹೇಳೋಕ್ಕೆ ಹೋಗಲ್ಲ. ಅವರಿಷ್ಟ. ಯಾವುದೇ ಆಗಲಿ ನಾವು ಬಲವಂತದಿಂದ ಏನನ್ನೂ ಮಾಡಿಸ್ಬಾರ್ದು ಅನ್ನೋದು ನಾನು ಫಸ್ಟಿಂದನೂ ಅಷ್ಟೇ. ಬಲವಂತಾಗಿ ಯಾರಿಗೂ ಏನು ಇದು ಬೇಕು ಅದು ಬೇಕು ಅಂತ ಕೇಳಿದವಳೇ ಅಲ್ಲ. ನಮ್ಮಪ್ಪ ನಮ್ಮಮ್ಮ ಆಗಿರ್ಬೋದು, ಇವಾಗ ನಮ್ಮ ಮನೆಯವರಾಗಿರ್ಬೋದು, ಕೇಳ್ತೀನಿ ಹಂಗಂತ ಕೇಳೋದೇ ಇಲ್ಲ ಅಂತಲ್ಲ, ಫೋರ್ಸ್ಲಿ ಕೇಳಲ್ಲ. 1 ಸರಿ ಇಲ್ಲ 2 ಸರಿ ನನಗೆ ತುಂಬ ಇಷ್ಟ ಆಯಿತು, ಅದು ಬೇಕೇ ಬೇಕು ಅನ್ಸಿದ್ರೆ 3ನೇ ಸರಿ ಅಷ್ಟು ಬಿಟ್ಟರೆ ಅದ್ರ ಬಗ್ಗೆ ಜಗಳ ಮಾಡೋಕ್ಕೆ ಹೋಗಲ್ಲ. ನನಗೆ ಬೇಕೇ ಬೇಕು ಅನ್ನೋಕ್ಕೆ ಹೋಗಲ್ಲ. ಅವರು 1 ಸರಿ 2 ಸರಿ ಹೇಳಿ ಸುಮ್ಮನೆ ಹೋಗ್ಬಿಡ್ತೀನಿ. ತುಂಬ ಇಷ್ಟ ಆಯಿತು
ಬೇಕೇ ಅನಿಸ್ತಂದರೆ 3ನೇ ಸರಿ ಹೇಳ್ತೀನಿ. ಅಷ್ಟು ಬಿಟ್ಟರೆ ಜಗಳ ಮಾಡಲ್ಲ, ಅದ್ರ ಬಗ್ಗೆ ಸಾಧ್ಸೋಕ್ಕೆ ಹೋಗಲ್ಲ, ಕಿತ್ತಾಡೋಕ್ಕೆ ಹೋಗಲ್ಲ, ಏನೂ ಮಾಡೋಕ್ಕೆ ಹೋಗಲ್ಲ. ಆ ಥರ ಸ್ವಭಾವದವಳು ನಾನು. ಜಾಸ್ತಿ ಜಗಳನೂ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ, ಇಷ್ಟನೂ ಬೀಳಲ್ಲ ನನಗೆ. ಜಗಳ ಅಂದ್ರೂ ಫಸ್ಟ್ ಆಫ್ ಆಲ್ ಇಷ್ಟನೇ ಬೀಳಲ್ಲ. ಈ ವ್ಲಾಗ್ ಈ ಥರ ಇತ್ತು, ಈ ಸಂಡೇ ವ್ಲಾಗು ಮಂಡೇ ವ್ಲಾಗ್ ಇದು. ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಇದಕ್ಕಿನ್ನ ಒಳ್ಳೆ ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತಾ ಹೋಗ್ತೀನಿ. ಹಾಗೆ ನನ್ನ ವೀಡಿಯೋಸಲ್ಲಿ ಏನಾದರೂ ತಪ್ಪಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಎಲ್ಲದನ್ನೂ ತಿಳ್ಕೊಂಡಿರಲ್ಲಲ್ವ, ನೀವು ಕಮೆಂಟ್ ಮಾಡಿದರೆ ನೆಕ್ಸ್ಟ್ ಟೈಮ್ ನಾನು ಆ ಥರ ತಪ್ಪು ವೀಡಿಯೋಸಲ್ಲಿ ಮಾಡ್ತಾ ಹೋಗಲ್ಲ ಅಂತಂದು ಹೇಳ್ತಾ, ಇವತ್ತು ಸ್ಕೂಲ್ ಇತ್ತಲ್ಲ ಮಂಡೇದು, ಅದಕ್ಕೆ ಸ್ಕೂಲ್ಗೆ ಅಂದರೆ ತಯಾರಿ ಆಗ್ತಾಯಿದ್ರು. ನಮ್ಮ ಮನೆಯವರು ಇವತ್ತು ಪೂಜೆ ಈ ಥರ ಮಾಡ್ಕೊಂಡಿದ್ರು. ಇವತ್ತು ನಾನು ಪೂಜೆ ಮಾಡೋಕ್ಕೆ ಹೋಗಿಲ್ಲ, ನಮ್ಮ ಮನೆಯವ್ರು ಮಾಡ್ಕೊಂಡಿದ್ರು. ಅದು ನಮ್ಮ ಮನೆಯವರು ಮತ್ತು ಮಕ್ಕಳು ಎಲ್ಲರೂ ಸೇರ್ಕೊಂಡು ಮಾಡಿರೋ ಪೂಜೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.